ಸೊ ನಾವು ಕೆಲವೊಮ್ಮೆ ಈ ಏಂಜಲ್ ನಂಬರ್ಸ್ ಕಾಣ್ಲಿಕ್ಕೆ ಸಿಗ್ತದೆ ನಮಗೆ, ಕೆಲವೊಮ್ಮೆ ಡ್ಯಾಶ್ ಬೋರ್ಡ್ ಅಲ್ಲಿ ಅಥವಾ ನಮ್ಮ ಮೊಬೈಲ್ ಅಲ್ಲಿ ಈ ತರ ಎಲ್ಲ ಏಂಜಲ್ ನಂಬರ್ಸ್ ಕಾಣ್ಲಿಕ್ಕೆ ಸಿಗ್ತದೆ. ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಬರ್ತಾ ಇರ್ತದೆ 11 11 12 12 4 4 ಆ ತರ ಎಲ್ಲ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡ್ತೇವಲ್ಲ, ನಮ್ಗೆ ಆಗ ಸೈನ್ ಏನ್ ಗೊತ್ತಾ, ಕೆಲವೊಮ್ಮೆ ಹೂ ಬೀಳುತ್ತೆ ಅಲ್ವಾ, ಅದು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಇಂದ, ದಟ್ಸ್ ಹೌ ವಿ ಟೇಕ್. ನಮ್ಗೆ ದೇವರು ಸೈನ್ ಕೊಡ್ತಾರೆ, ಅಂದ್ರೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ ಏಂಜಲ್ ನಂಬರ್ಸ್ ಅಲ್ಲಿ ಅದರಲ್ಲಿ 2 ಇದೆ. ಒಂದು ಏಂಜಲ್ ನಂಬರ್ಸ್ ಅಲ್ಲಿ ಸಿಂಗಲ್ ಡಿಜಿಟ್ ಬರುತ್ತೆ, ಅಂದ್ರೆ 1 1 1 2 2 2 3 3 3, ಮತ್ತೆ ಕೆಲವೊಂದು ಬರುತ್ತೆ 12 12, ಸೊ 13 13. ಸೊ ದೀಸ್ ಆರ್ ದ ಟ್ವಿನ್ ನಂಬರ್ಸ್, ಟ್ವಿನ್ ಫ್ಲೇಮ್ಸ್ ಅಂತ ಹೇಳ್ತಾರೆ. ಸೊ ಎವ್ರಿ ನಂಬರ್ ವಿಲ್ ಹ್ಯಾವ್ ಸಮ್ ಮೀನಿಂಗ್. ನೀವು ಅದನ್ನ ಜಸ್ಟ್ ಗೂಗಲ್ ಮಾಡಿದ್ರೆ ಬರುತ್ತೆ. ಹೀಗೆ ಅದು ಬಂತು ಅಂತ ಹೇಳಿ ನಾವು ನಮ್ಮ ಕೆಲಸ ಮಾಡದೆ ಕೂತ್ಕೊಳ್ಳೋದು ತಪ್ಪು. ಇಟ್ಸ್ ಅ ಕೈಂಡ್ ಆಫ್ ನಿಮಗೆ ಒಂದು ಸೈನ್ ಅದು. ಅಂದ್ರೆ ನೀವು ಯಾವ್ದಾದ್ರು ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ರಿ, ಇನ್ ಕೇಸ್ ಯಾವ್ದೊಂದು ಕೆಲಸ ಮಾಡಿ ಬಂದಿದ್ದೀರಿ, ಅವ್ರು ಯಾವ್ದೋ ಕೆಲಸ ಮಾಡಬೇಕು ಅಂತ ಅದೇ ಏನೋ ಥಾಟ್ಸ್ ಬಂದಿರುತ್ತೆ. ಸೊ ದಟ್ ಟೈಮ್ ಸಡನ್ಲಿ ನಂಬರ್ ಬರ್ತದೆ. ಸೊ ಇಟ್ ಮೀನ್ಸ್ ಜಸ್ಟ್ ಸೇ ಥ್ಯಾಂಕ್ಸ್. ಯಾಕೆಂತ ಹೇಳಿದ್ರೆ ನಾವು ಏನೋ ಎನಿಸಿದೀವಿ, ಅದಕ್ಕೆ ದೇವರ ಅಪ್ಪಣೆ ಇದೆ ಅಲ್ಲ.